ಇಪಿಎಫ್ಒ ಸೊಸೈಟಿಯಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿದಂತ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರ ತನಿಖೆ ಚುರುಕಾಗಿದೆ. ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳು ಯಾವ ರೀತಿ ವಂಚನೆ ಮಾಡಿದ್ರು, ಎಲ್ಲೆಲ್ಲಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಕಂಡವರ ದುಡ್ಡಲ್ಲಿ ಯಾವ ರೀತಿ ಜಾತ್ರೆ ಮಾಡಿದ್ರು, ಇದೆಲ್ಲ ವಿಚಾರವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಸಿಇಒ, ಅಕೌಂಟೆಂಟ್ ಸೇರಿ ಆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಗಳಿಸಿದ್ದಾರೆ. ಸಿಇಒಗಿಂತಲೂ ಕೂಡ ಅಧಿಕ ಆಸ್ತಿಯನ್ನು ಒಬ್ಬ ಅಕೌಂಟೆಂಟ್ ಸಂಪಾದಿಸಿರುವುದು. ಜಗದೀಶ್ ಕೈ ಚಳಕ ನೋಡಿ ಶಾಕ್ ಆಗಿದ್ದಾರೆ ಪೊಲೀಸರು. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಜಗದೀಶ್ ವಂಚನೆ ಮಾಡಿದ್ದಾನೆ. ಈತ ಲಕ್ಕಿ ಭಾಸ್ಕರ್ ಅಲ್ಲ, ಲಕ್ಕಿ ಜಗದೀಶ್. ತಲೆಮರೆಸಿಕೊಂಡಿರುವ ಜಗದೀಶ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪತ್ನಿಯೊಂದಿಗೆ ಸೇರಿ ವಂಚನೆಗಿಳಿದಿದ್ದ ಈ ಜಗದೀಶ್ ಅಕೌಂಟ್ಗಳ ಸಂಪೂರ್ಣ ಜವಾಬ್ದಾರಿಯನ್ನ ಆತನ ಪತ್ನಿ ವಹಿಸಿಕೊಂಡಿದ್ದು. ಹೂಡಿಕೆದಾರರ ದುಡ್ಡು ಬ್ಯಾಂಕ್ ಸೇರೋ ಬದಲು ವಂಚಕರ ಜೇಬಿಗೆ ಸೇರ್ತಾ ಇತ್ತು. ಹೂಡಿಕೆದಾರರು ಪ್ರಶ್ನೆ ಕೇಳ್ತಾ ಇದ್ದಂತೆ ಆರೋಪಿ ಜಗದೀಶ್ ಕಾಲು ಕಿತ್ತಿರೋದು. ನಿನ್ನೆ ಆತನ ಅಂಜನಾಪುರ ನಿವಾಸದ ಮೇಲೆ ದಾಳಿ ಮಾಡಿದ್ರು ಪೊಲೀಸರು. ಅದು ಮನೆಯಾಗಿರ್ಲಿಲ್ಲ, ಅರಮನೆ ಇತ್ತು. ಅದು ವಿವಿಧ ದಾಖಲೆಗಳು ಸಿಕ್ತು, ಅರ್ಧ ಕೆಜಿ ಚಿನ್ನಾಭರಣ ಸಿಕ್ತು. ಈ ಅಕೌಂಟೆಂಟ್ ಜಗದೀಶ್ಗೆ ಇದ್ದಿದ್ದು ಸ್ಯಾಲರಿ 21,000 ರೂಪಾಯಿ. ಈ ಜಗದೀಶು ಕೋಟಿ ಕೋಟಿ ದುಡ್ಡು ಮಾಡಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. $70 ಕೋಟಿ ಹಣವನ್ನ ಎಲ್ಲರೂ ಸೇರ್ಕೊಂಡು ಗುಳುಂ ಮಾಡಿದ್ರ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಯಾಕಂತಂದ್ರೆ ಸೊಸೈಟಿಗೆ ಸೇರಿದಂತ ದುಡ್ಡು 70 ಕೋಟಿ ಇರಬೇಕಿತ್ತು. ಆದ್ರೆ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದ್ದು ಅದಿಲ್ಲ. ಪ್ರಕರಣದ ಪ್ರಾಥಮಿಕ ತನಿಖೆ ಬಳಿಕ ಸಿಐಡಿಗೆ ಕೇಸು ವರ್ಗಾವಣೆಯಾಗುವಂತ ಸಾಧ್ಯತೆ ಇದೆ. ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಪ್ರಕರಣದಲ್ಲಿ 2 ಆರೋಪಿಗಳನ್ನು ಬಂಧನ ಮಾಡೋ ಕೆಲಸ ಆಗಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ವರ್ಗಾವಣೆಯ ಬಳಿಕ ಪ್ರಕರಣದ ತನಿಖೆಯನ್ನು ಸಿಐಡಿ ಮಾಡೋದಕ್ಕಿದೆ. ಈ ಕೇಸು ಸಿಐಡಿಗೆ ಹಸ್ತಾಂತರವಾಗುವಂತ ಸಾಧ್ಯತೆ ಇದೆ. ಕಬ್ಬನ್ ಪಾರ್ಕ್ ಸ್ಟೇಷನ್ ನಲ್ಲಿ ಎಫ್ಐಆರ್ ಆಗಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ರು. ಕೇಸನ್ನ ಸಮಗ್ರ ತನಿಖೆಗೆ ಸಿಐಡಿಗೆ ವರ್ಗಾಯಿಸೋದಕ್ಕೆ ಯೋಚನೆ ಸಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಈಗ ಕಬ್ಬನ್ ಪಾರ್ಕ್ ಸ್ಟೇಷನ್ ನಿಂದ ಸಿಐಡಿಗೆ ಹಸ್ತಾಂತರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಏನ್ ಕಾರಣ? ಇದರ ಆಳ ಸಿಕ್ಕಾಪಟ್ಟೆ ಆಳ ಇದೆ ಅಂತನಾ? ರಕ್ಷತ್, ಖಂಡಿತವಾಗಿಯೂ ಇಪಿಎಫ್ಒ ಎಂಪ್ಲಾಯೀಸ್ ಸೊಸೈಟಿ ಏನಿತ್ತು ಅದರಲ್ಲಿ ಹೂಡಿಕೆದಾರರು ಹಣವನ್ನು ಹೂಡಿಕೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ರು. ಅವರೆಲ್ಲರೂ ಕೂಡ ಇಪಿಎಫ್ಒ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಂತಹ ಎಂಪ್ಲಾಯಿಗಳು. ಕಳೆದ ಒಂದು 60 ವರ್ಷದ ಹಿಂದೆ ಈ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡಲಾಗ್ತಿತ್ತು. ಅಲ್ಲಿ ಎಲ್ಲ ಎಂಪ್ಲಾಯಿಗಳ ಹಣವನ್ನು ಹೂಡಿಕೆಯನ್ನು ಮಾಡೋದು, ಅದರಿಂದ ಆ ಹಣದಲ್ಲಿ ಬೇಕಾದಂಥವರಿಗೆ ಸಾಲವನ್ನು ಕೊಡೋದು, ಜೊತೆಗೆ ಅಲ್ಲಿ ಹಣ ಇಟ್ಟಂಥವರಿಗೆ ಬಡ್ಡಿ ರೂಪದಲ್ಲೂ ಕೂಡ ಹಣವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಆ ಬಡ್ಡಿಯ ಹಣವನ್ನು ಕೊಡೋದಕ್ಕೆ ಹಿಂದೇಟು ಹಾಕಿದಂತಹ ಸಂದರ್ಭದಲ್ಲಿ ಹೂಡಿಕೆದಾರರು ಅವರನ್ನ ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅವಾಗ ಸರಿಯಾದಂತಹ ಸಮಜಾಯಿಷಿಯ ಉತ್ತರ ಬರೋದಿಲ್ಲ, ಅದರಿಂದಾಗಿ ದೂರು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಡಿಸಿಸಿ ಬ್ಯಾಂಕ್, ಮಲ್ಲೇಶ್ವರಂ ಡಿಸಿಸಿ ಬ್ಯಾಂಕ್ ನಲ್ಲಿ ಈ ಸೊಸೈಟಿಯ ಅಕೌಂಟ್ ಇತ್ತು. ಸರಿಸುಮಾರು 70 ಕೋಟಿ ಇರಬೇಕಾದಂತಹ ಅಕೌಂಟ್ ನಲ್ಲಿ ಇವಾಗ ಕೇವಲ ಸಾಲದ ಮೊತ್ತವಾಗಿ 3.5 ಕೋಟಿ ಹಣ ಇದೆ. ಅದರಿಂದಾಗಿ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡ್ತಾರೆ. ಜೊತೆಗೆ 2 ಆರೋಪಿಗಳನ್ನ ಬಂಧನವನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಸಿಇಒ ಆಗಿರುವಂತಹ ಗೋಪಿ ಜೊತೆಗೆ ಅಕೌಂಟೆಂಟ್ ಆಗಿದ್ದಂತಹ ಜಗದೀಶ್ ಅವರ ಪತ್ನಿ ಲಕ್ಷ್ಮಿ ಜಗದೀಶ್ ಅನ್ನುವಂಥವ್ರನ್ನ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಜಗದೀಶ್, ಅಕೌಂಟೆಂಟ್ ಜಗದೀಶ್ ಏನಿದ್ದಾನೆ, ಈತ ತಲೆಮರೆಸಿಕೊಂಡಿದ್ದಾನೆ. ಆತನನ್ನ ಹುಡುಕಾಟ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಬಹುತೇಕ ಕೋಟ್ಯಾಂತರ ರೂಪಾಯಿಯಂತಹ ವಂಚನೆ ನಡೆದಿರುವಂತಹ ಕಾರಣದಿಂದಾಗಿ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಇನ್ನೇನು 2 ದಿನಗಳಲ್ಲಿ ಈ ಪ್ರಕರಣ ಸಿಐಡಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಕೋರ್ಟ್ ನಿಂದ ಸರ್ಚ್ ವಾರೆಂಟ್ ಅನ್ನ ಪಡೆದುಕೊಂಡು ಆರೋಪಿಗಳು ಯಾರಿದ್ದಾರೆ ಅವರ ಮನೆಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವೇಳೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಕೂಡ ಪತ್ತೆಯಾಗಿರುವಂತದ್ದು. ಸಿಇಒ ಗೋಪಿ RR ನಗರದಲ್ಲಿರುವಂತಹ ಒಂದು ಜಾಗದಲ್ಲಿ 60x80 ಒಂದು 4 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾನೆ. ಜೊತೆಗೆ
ಹಾಗೆ ಈ ಜಗದೀಶ್ ಕೂಡ ಅಂಜನಾಪುರದಲ್ಲಿ ಕೋಟ್ಯಾಂತರ ಮೌಲ್ಯದ ಮನೆಯನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗೆ ಒಟ್ಟು 4 ಜಾಗಗಳಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಟ್ಟು 8 ಲಕ್ಸುರಿ ಕಾರ್ಗಳು ಜೊತೆಗೆ 12 ಬೈಕ್ಗಳು ಕೂಡ ಪತ್ತೆಯಾಗಿರುವಂತದ್ದು. ಇನ್ನು ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ರಗಳು ಜೊತೆಗೆ ಕನಕಪುರದಲ್ಲಿರುವಂತಹ ಕೆಲವೊಂದಿಷ್ಟು ಫಾರ್ಮ್ ಹೌಸ್ಗಳಲ್ಲೂ ಕೂಡ ಹೂಡಿಕೆ ಮಾಡಿರುವಂತಹ ದಾಖಲಾತಿ ಪತ್ರಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗಿರುವಂತದ್ದು. ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಈ ಜಗದೀಶ್ ಏನಿದ್ದಾನೆ, ಈತನಿಗೆ ಬರ್ತಾ ಇದ್ದು ಕೇವಲ 21,000 ರೂಪಾಯಿ ಸಂಬಳ. ಆದ್ರೆ ಸಂಪೂರ್ಣವಾಗಿ ಸಿನಿಮಾ ಮಾದರಿಯಲ್ಲಿ, ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯಲ್ಲಿ ಈತ ಸ್ಕ್ಯಾಮ್ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದ. ಕಮ್ಮಿ ಸಂಬಳವಿದ್ದುದರಿಂದ ಹಣದ ಆಸೆಗೆ ಈತ ಬಿದ್ದಿದ್ದ. ಅದರಿಂದಾಗಿ ಸಂಪೂರ್ಣವಾಗಿ ಎಲ್ಲರ ಅಕೌಂಟ್ಗಳಿಂದ ಬರ್ತಿದ್ದಂತಹ ಹಣವನ್ನ ಬ್ಯಾಂಕ್ಗೆ ಡೆಪಾಸಿಟ್ ಮಾಡೋದ್ರ ಬದಲಾಗಿ ಇವರ ಕೈ ಸೇರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಂತಹ ಸಿಇಒ ಆಗಿರ್ಬೋದು ಜೊತೆಗೆ ಅಕೌಂಟೆಂಟ್ ಆಗಿರ್ಬೋದು ಮಾಡ್ತಾ ಹೋಗ್ತಾ ಇದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನುಳಿದಂತಹ ಪ್ರಮುಖ ಆರೋಪಿ ಜಗದೀಶ್ ಮತ್ತೆ ಇತರ ಆರೋಪಿಗಳಿಗೆ ಹುಡುಕಾಟವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ರಕ್ಷಿತ, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.